ಮಹಿಷಾಸುರನ ಬಗ್ಗೆ ಮಾತಾಡೋದೇ ಒಂದು ತಪ್ಪು ಅನ್ನೋದಾದರೆ ಅದನ್ನು ನಾವು ವಿರೋಧಿಸ್ತೀವಿ. ಈ ಪುರಾಣದ ಕಥೆ ಒಳಗಡೆ ಇರುವ ಮಹಿಷಾಸುರ ನಮ್ಮ ಮಹಿಷಾಸುರ ಅಲ್ಲ. ಯಾವುದೋ ಬೇರೆ ರಾಕ್ಷಸನ ಯಾರನ್ನೋ ಅಥವಾ ಕಿಡಿಗೇಡಿನೋ ಕೊಂದಿರ್ಬೋದೇನೋ, ಆದರೆ ಅದು ಮಹಿಷಾಸುರ ಅಲ್ಲ. ಕೆಲವು ವೇಳೆ ಸತ್ಯ ಮಾತಾಡುವಾಗ ನಿಮ್ಮ ತಪ್ಪು ನಮ್ಮ ತಪ್ಪು ಅಥವಾ ಇತಿಹಾಸದ ಅಪಚಾರಗಳ ಬಗ್ಗೆ ಮಾತಾಡುವಾಗ ಮಾತಾಡ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಯಾರನ್ನೋ ಕೆಣಕಬೇಕು ಕೆರಳಿಸ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ, ಮತ್ತು ಯಾರಿಗೂ ಇರಬಾರ್ದು ಅಂತ ನಿರ್ಬಂಧನೆ ಏರಿಸಿದ್ವಿ. ಕೆಲವರು ತೇವಲಿಗೆ ಅಲ್ಲಿ ಸಂಬಂಧಪಟ್ಟಿರೋ ವಿಚಾರಗಳು ಮಾತಾಡ್ತಾರೆ, ನಾವು ಅದನ್ನು ಗಮನಿಸಿದ್ವಿ. ಇದೇ 29 ಸಂಡೇ ನಮ್ಮ ಮಹಿಷ ದಸರಾ ಮಾಡ್ತಾಯಿದ್ದೀವಿ. ಅವತ್ತು ಮೆರವಣಿಗೆ ಏನಿರಲ್ಲ, ನಮ್ಮ ಸಮಿತಿಯವರೇ ಮೆರವಣಿಗೆ ಏನು ಬೇಡ ಅಂತ ಹೇಳಿದರೆ ಶಾಂತಿ ಕದಲತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಮೆರವಣಿಗೆ ಡ್ರಾಪ್ ಮಾಡಿದ್ದೀವಿ. ಯಾಕಂದ್ರೆ ನಾವು ಯಾರನ್ನೂ ಶಾಂತಿ ಕದರಬೇಕು ಅನ್ನೋ ಉದ್ದೇಶ ಇಲ್ಲ, ನಮ್ಮ ಪರಂಪರೆಯನ್ನು ಸಾರಬೇಕು ಅನ್ನೋದು ನಮ್ಮ ಉದ್ದೇಶ ಹೊರತು ಮೈಸೂರನ್ನ ಶಾಂತಿ ಕದರಬೇಕು, ಇನ್ಯಾರಿಗೂ ಹರ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನಮ್ಮ ಉದ್ದೇಶವೇ ಅಲ್ಲ. ಹಾಗಾಗಿ ಅವತ್ತು ಪುರಭವನದಲ್ಲಿ ಕಳೆದ ವರ್ಷ ಮಾಡ್ದಂಗೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇರುತ್ತೆ. ಅದಕ್ಕಿಂತ ಮೊದಲು 8:15ಗೆ ಒಂದಷ್ಟು ನಮ್ಮ ಗಣ್ಯರು ವ್ಯಕ್ತಿಗಳು ಮಾತ್ರ, ಕೆಲವೇ ವ್ಯಕ್ತಿಗಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮಹಿಷಾಸುರನ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಥವಾ ಪುಷ್ಪಾರ್ಚನೆ ಮಾಡಿ ಇಲ್ಲಿಂದ ಬಂದು ಇಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. 28ಕ್ಕೆ ಯೋಗೇಶ್ ಮಾಸ್ಟರ್ ಇದ್ದಾರಲ್ಲ, ಅವರು ಕಾರ್ಯಕ್ರಮ ಉದ್ಘಾಟಿಸ್ತಾರೆ. ಮತ್ತು ಶಿವಸುಂದರ್ ಅವರು, ಖ್ಯಾತ ಚಿಂತಕರು, ಅವರು ಮುಖ್ಯ ಅತಿಥಿಯಾಗಿ ಭಾಷಣ ಮಾಡ್ತಾರೆ. ಜೊತೆಗೆ ನಮ್ಮ ಮಹಿಷ ದಸರಾ ಆಚರಣಾ ಸಮಿತಿ ಎಲ್ಲರೂ ಪದಾಧಿಕಾರಿಗಳು ಮೇಲ್ಗಡೆ ಇರ್ತಾರೆ ವೇದಿಕೆ ಮೇಲೆ. ಹೌದು, ಖಂಡಿತವಾಗ್ಲೂ ಮಿತಿ ಏರಿದ್ದೀವಿ. ಸತ್ಯವನ್ನೇ ಮಾತಾಡಬೇಕು. ಸತ್ಯ ಇನ್ನೊಬ್ಬರಿಗೆ ಕಹಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಚ್ಚಿಡಬೇಕಾಗಿಲ್ಲ. ಆದರೆ ಯಾರ ಭಾವನೆಗೂ ಹರ್ಟಾಗೋ ಥರದಲ್ಲಿ ಕಿಂಡಲ್ ಮಾಡೋ ಭಾವನೆ ಇರಲಿಲ್ಲ. ಕೆಲವು ವೇಳೆ ಸತ್ಯ ಮಾತಾಡುವಾಗ ನಿಮ್ಮ ತಪ್ಪು ನಮ್ಮ ತಪ್ಪು ಅಥವಾ ಇತಿಹಾಸದ ಅಪಚಾರಗಳ ಬಗ್ಗೆ ಮಾತಾಡುವಾಗ ಮಾತಾಡ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಯಾರನ್ನೋ ಕೆಣಕಬೇಕು ಕೆರಳಿಸ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ, ಮತ್ತು ಯಾರಿಗೂ ಇರಬಾರ್ದು ಅಂತ ನಿರ್ಬಂಧನೆ ಏರಿಸಿದ್ವಿ. ಕೆಲವರು ತೇವಲಿಗೆ ಅಲ್ಲಿ ಸಂಬಂಧಪಟ್ಟಿರೋ ವಿಚಾರಗಳು ಮಾತಾಡ್ತಾರೆ, ನಾವು ಅದನ್ನು ಗಮನಿಸಿದ್ವಿ. ಮತ್ತು ಕಳೆದ ಅನೇಕ ವರ್ಷಗಳಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಂಡು ಬಂದಿವಿ. ಅದು ಒಂದು ಸಲ ತಪ್ಪಾಯಿತು, ನನಗೆ ಗೊತ್ತಿರೋಂಗೆ ನಾವೇ ಎಚ್ಚರಿಕೆ ವಹಿಸಿದ್ರು ಕೂಡ ಒಂದು ಸರಿ ಕೆಲವರು ಈಗ ಭಾಷಣಕ್ಕೆ ನಿಂತಾಗ ಅವ್ರು ಏನು ಮಾತಾಡಬೇಕು ಅಂತ ನಮಗೇನು ಸ್ಕ್ರಿಪ್ಟ್ ಕೊಟ್ಟಿರಲ್ಲ, ಸ್ಕ್ರಿಪ್ಟೆಡ್ ಭಾಷಣ ಆಗಿರಲ್ಲ. ಕೆಲವು ವೇಳೆ ಮಾತಾಡ್ತಾ ಅವ್ರಿಗೆ ಹೇಳಿ ಕಳಿಸಿರ್ತೀವಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಬೇರೆಯವ್ರನ್ನ ನಾವು ಪ್ರಚೋದಿಸೋದು ಬೇಡ ಅಂತ. ಆದಾಗ್ಯೂ ಕೆಲವು ವೇಳೆ ಚಪ್ಪಾಳೆಗಳು ಬಂದಾಗ ಕೆಲವ್ರು ಏನು ಮಾಡ್ತಾರೆ, ಉದ್ಯೋಗಕ್ಕೊಳಗಾಗಿ ಮಾತಾಡ್ಬಿಡ್ತಾರೆ. ಅದು ಕೆಲವು ವೇಳೆ ತಪ್ಪಾಯ್ತು. ಅದಾದಮೇಲೆ ನಾವು ತಿದ್ದುಕೊಂಡಿದ್ದೀವಿ, ಮತ್ತು ನಾವು ಮಾಡೋದು ಸರಿ ಅಂತ ಸಮರ್ಥಿಸೋದಲ್ಲ. ಆದರೆ ಮತ್ತೆ ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಇದ್ವಿ. ಅದಾದಮೇಲೆ ಯಾವತ್ತೂ ಆ ಥರದ್ದು ಅಪವಾದಗಳನ್ನಾಗಲಿ ನಾವೇನು ಮಾತಾಡಿಲ್ಲ. ಮಹಿಷಾಸುರನ ಬಗ್ಗೆ ಮಾತಾಡೋದೇ ಒಂದು ತಪ್ಪು ಅನ್ನೋದಾದರೆ ಅದನ್ನು ನಾವು ವಿರೋಧಿಸ್ತೀವಿ. ಮಹಿಷಾಸುರನ ಬಗ್ಗೆ ಮಾತಾಡಬೇಕು, ಅದು ನಮ್ಮ ಸಂಸ್ಕೃತಿ. ಪ್ರತಿ ಸಂಸ್ಕೃತಿ ಇದ್ದೇ ಇರುತ್ತೆ, ಎಲ್ಲ ಸಂಸ್ಕೃತಿನಲ್ಲೂ. ಮಹಿಷಾಸುರನ ಬಗ್ಗೆ ಮಾತಾಡೋದೇ ತಪ್ಪು, ನೀನು ಮಹಿಷಾಸುರನ ಹೇಳೋದೇ ತಪ್ಪು, ನೀನು ಮಹಿಷ ಇರಲೇ ಇಲ್ಲ ಅಂತ ನೀವು ವಾದ ಮಾಡಿದ್ರೆ ಇದ್ದ ಅಂತ ನಾವು ವಾದ ಮಾಡ್ತೀವಿ ಅಷ್ಟೇ. ಅದು ಯಾಕೆ ತಳಕಾಗ್ತಾರೆ ಅಂತಂದರೆ, ಮಹಿಷಾಸುರ ಮತ್ತು ಚಾಮುಂಡಿ ಎರಡೂ ಒಂದೇ ಬೆಟ್ಟದಲ್ಲಿದೆ. ಮತ್ತು ಮಹಿಷಾಸುರನ ಚಾಮುಂಡಿ ಕೊಲೆ ಮಾಡಿದ್ಲು ಅನ್ನುವಂಥ ಪುರಾಣ ಇದೆ. ಮತ್ತು ಅದು ರಕ್ತ ಬೀಜಾಸುರನ ವಂಶಕ್ಕೆ ಸೇರೋದ್ರಿಂದಾಗಿ ಸಿಂಹದ ಮೇಲೆ ತಂದು ಎಲ್ಲ ದೇವನ ದೇವತೆಗಳು ಅವರಿಗೆ ಶಕ್ತಿ ಕೊಟ್ಟು ಕೊಲ್ಲಿಸಿದ್ರು ಅನ್ನುವಂಥ ಒಂದು ಪುರಾಣದ ಕಥೆಗಳಿದೆ. ಈ ಪುರಾಣದ ಕಥೆ ಒಳಗಡೆ ಇರುವ ಮಹಿಷಾಸುರ ನಮ್ಮ ಮಹಿಷಾಸುರ ಅಲ್ಲ. ಯಾವುದೋ ಬೇರೆ ರಾಕ್ಷಸನ ಯಾರನ್ನೋ ಅಥವಾ ಕಿಡಿಗೇಡಿನೋ ಕೊಂದಿರ್ಬೋದೇನೋ, ಆದರೆ ಅದು ಮಹಿಷಾಸುರ ಅಲ್ಲ. ಮಹಿಷಾಸುರನ ಇತಿಹಾಸ ಅನ್ನೋದು ಒಂದು ಚಾರಿತ್ರಿಕವಾದಂಥದ್ದು, ಅದ್ರ ಪುರಾಣ ಇಲ್ಲ. ಅದರಲ್ಲಿ ಪುರಾಣ ಮತ್ತು ಚರಿತ್ರೆಯನ್ನು ತಳಕಾಕ್ಬಿಟ್ಟಿರೋದಲ್ಲ, ಅದರಲ್ಲಿ ಪುರಾಣದಿಂದ ಚರಿತ್ರೆಯನ್ನು ಬಿಡಿಸ್ತಾ ಇದ್ದೀವಿ ಅಷ್ಟೇ. ಈ ಬಾಬಾ ಸಾಹೇಬರ ಒಂದು ಮಾತಿದೆ, ಅದ್ಭುತವಾದ ಮಾತು ಇತಿಹಾಸ ಕುರಿತಂಗೆ. ಈ ಭಾರತದ ಇತಿಹಾಸವು ಬ್ರಾಹ್ಮಣತ್ವಕ್ಕೂ ಮತ್ತು ಬೌದ್ಧತ್ವಕ್ಕೂ ನಡೆದಂಥ ಒಂದು ಸಂಘರ್ಷದ ಕಥೆಯಾಗಿದೆ. ಮತ್ತು ಇಲ್ಲಿ ಪುರಾಣ ಪುಣ್ಯಕಥೆಗಳನ್ನಾಗಿ ಹಿಸ್ಟ್ರಿಯನ್ನು ಸೃಷ್ಟಿಸಿದ್ದಾರೆ. ಹಾಗಾಗಿ ಈ ಪುರಾಣ ಪುಣ್ಯಕಥೆಗಳೊಳಗಡೆ ಇರ್ತಕ್ಕಂಥ ಹಿಸ್ಟ್ರಿಯನ್ನು ಹೊರತೆಗಿಬೇಕು ನಾವು. ಸೊ ಆ ಥರದ್ದು ಹೊರತೆಗೆಯುವ ಕೆಲಸವನ್ನು ಏನಿಲ್ಲ, ಎಲ್ಲ ಬಂದು ಸಂಭ್ರಮಿಸಿ ಮೈಸೂರು ನೋಡಿ. ಮಹಿಷ ಮಂಡಲದಲ್ಲಿ ನಮ್ಮ ದೊರೆ ಇದ್ದಂಥ ನಾಡಿಗೆ ನಾವು ಬಂದಿದ್ದೀವಿ. ನಮ್ಮ ದೊರೆ ನಾಡಿನಲ್ಲಿ ದಸರಾವೂ ನಡೀತಾ ಇದೆ, ಅದಕ್ಕೆ ನಾವು ಮಹಿಷ ದಸರಾವನ್ನು ಮಾಡ್ತಾಯಿದ್ದೀವಿ, ಮಹಿಷನ್ನು ಸ್ಮರಿಸ್ತಾ ಇದ್ದೀವಿ ಅಂತ ಬಂದು ಹಾಡು ಬೇಕಾದ್ರೆ ಕುಣಿದು, ನೀವು ಜಾನಪದ ಗೀತೆಗಳು ಆಡ್ತೀರಾ ಆಡಿ, ಅಥವಾ ಈ ಐತಿಹಾಸಿಕ ಗೀತೆಗಳು ಹಾಡ್ತೀರಾ ಎಲ್ಲ ಹಾಡಿ. ಇಲ್ಲಿನ ಒಂದು ವಿಚಾರ ಧಾರೆಯೂ ಇದೆ ಇಲ್ಲೊಳಗಡೆ, ಬರೀ ಕೇವಲ ಹಾಡು ಕುಣಿತ ಅಷ್ಟೇ ಅಲ್ಲೇ. ಆ ವಿಚಾರಧಾರೆಯಲ್ಲಿ ಮಿಂದು ಇಲ್ಲಿನ ವಿಚಾರಧಾರೆಗಳು ತಗೊಂಡೋಗಿ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಲಿಟ್ರೇಚರ್ಗಳನ್ನ ಓದಿ, ಮತ್ತು ಭಾರತದ ನಿಜವಾದ ಇತಿಹಾಸವನ್ನು ಓದಿ, ಇತಿಹಾಸದ ಮುಖಾಂತರ ಈ ದೇಶವನ್ನು ಮತ್ತೆ ಕಟ್ಟುವ ನಾವು ಅಂತ ಹೇಳ್ತೀವಿ. ಕಟ್ಟಬೇಕು, ನಾವು ಕಟ್ಟುವ ಕೆಲಸ ಅಷ್ಟೇ ನಮ್ಮದು. ಥ್ಯಾಂಕ್ ಯು.